ಪಾರ್ಕಿಂಗ್ ಶುಲ್ಕಕ್ಕೆ ಸಚಿವರೇ ಅಸಮಾಧಾನಗೊಂಡಿದ್ದಾರೆ. ರಸ್ತೆ ಬದಿ ಪಾರ್ಕಿಂಗ್ಗೆ ವರ್ಷಕ್ಕೆ 25,000 ರೂಪಾಯಿ ಶುಲ್ಕ ಪ್ರಸ್ತಾವನೆ. ಸರ್ಕಾರದ ಈ ಒಂದು ಪ್ರಸ್ತಾವನೆಗೆ ಸಚಿವ ರಾಮಲಿಂಗಾರೆಡ್ಡಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಸ್ತಾವನೆಗೆ ಮರುಪರಿಶೀಲಿಸುವಂತೆ ಸಿಎಂಗೆ ಈಗ ರಾಮಲಿಂಗಾರೆಡ್ಡಿ ಅವರು ಪತ್ರ ಬರೆದಿದ್ದಾರಂತೆ. ರಸ್ತೆ ಬದಿ ವಾಹನ ನಿಲ್ಲಿಸೋಕೆ ವರ್ಷಕ್ಕೆ 25,000 ರೂಪಾಯಿ ಶುಲ್ಕ ವಿಧಿಸ್ತಕ್ಕಂಥ ಪ್ರಸ್ತಾವನೆ ಸರ್ಕಾರದ ಮುಂದೆ ಬಂದಿದೆ. ಆದರೆ ಈ ಪ್ರಸ್ತಾವನೆಗೆ ಸರ್ಕಾರದ ಸಚಿವರೇ ಅಸಮಾಧಾನಗೊಂಡಿದ್ದಾರೆ. ಸಾರಿಗೆ ಸಚಿವ ಜಲಸಂಪನ್ಮೂಲ ಸಚಿವರಾಗಿರತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಈ ಒಂದು ಪ್ರಸ್ತಾವನೆಯನ್ನ ಮರುಪರಿಶೀಲಿಸುವಂತೆ ಮುಖ್ಯಮಂತ್ರಿ ಅವರಿಗೆ ಈಗ ಪತ್ರ ಬರೆದಿದ್ದಾರೆ. ಅಂದ ಹಾಗೆ ಈ ಪ್ರಸ್ತಾವನೆ ಬಂದಿರತಕ್ಕಂಥದ್ದು ಬೃಹತ್ ಬೆಂಗಳೂರು ಪ್ರದೇಶ ಪಾರ್ಕಿಂಗ್ ನಿಯಮಗಳ ಅಡಿಯಲ್ಲಿ. ರಸ್ತೆ ಬದಿ ವಾಹನಗಳನ್ನ ದೀರ್ಘಕಾಲ ನಿಲ್ಲಿಸ್ತಕ್ಕಂಥದ್ದು, ಅಕ್ರಮ ಪಾರ್ಕಿಂಗ್ ಮಾಡೋದು, ಇದನ್ನ ನಿಯಂತ್ರಿಸಬೇಕು ಅನ್ನುವಂಥ ಉದ್ದೇಶ ಸರ್ಕಾರದ ಪ್ರಸ್ತಾವನೆಯಲ್ಲಿ ಇದೆ. ಆದರೆ ಸಮಸ್ಯೆ ಏನು? ವರ್ಷಕ್ಕೆ 25,000 ಶುಲ್ಕ ಅನ್ನುವಂಥ ವಿಚಾರವೇ ಈಗ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಹೋಗಬೇಕು, ತನ್ನ ವಾಹನ ಇಟ್ಕೋಬೇಕು ಅಂದ್ರೆ ಪಾರ್ಕಿಂಗಿಗೆ ವರ್ಷಕ್ಕೆ 25,000 ರೂಪಾಯಿ ಹೆಚ್ಚುವರಿ ಖರ್ಚು ಮಾಡಬೇಕಾದ್ರೆ ಇದು ಸಾಮಾನ್ಯ ಕುಟುಂಬಗಳಿಗೆ ದೊಡ್ಡ ಹೊರೆ ಆಗ್ಬೋದು ಅನ್ನೋದು ಈಗ ಸಚಿವ ರಾಮಲಿಂಗಾರೆಡ್ಡಿ ಅವರ ಒಂದು ಅಭಿಪ್ರಾಯ. ಅವರು ಹೇಳಿರೋದೇನು, ಅಕ್ರಮ ಪಾರ್ಕಿಂಗ್ ಹಾಗೂ ದೀರ್ಘಾವಧಿ ರಸ್ತೆ ಬದಿ ಪಾರ್ಕಿಂಗ್ ನಿಯಂತ್ರಿಸತಕ್ಕಂಥ ಕ್ರಮಕ್ಕೆ ತಮ್ಮ ವಿರೋಧ ಇಲ್ಲ. ಅಂದ್ರೆ ರಸ್ತೆ ಬದಿ ವಾಹನಗಳನ್ನ ದಿನಗಟ್ಲೆ ಬಿಟ್ಟು ಹೋಗೋದು, ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಪಾರ್ಕಿಂಗ್ ಮಾಡೋದು, ಇದನ್ನ ನಿಯಂತ್ರಿಸೋದನ್ನ ಸಚಿವರು ಈಗ ವೆಲ್ಕಮ್ ಮಾಡ್ತಾ ಇದ್ದಾರೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಹನುಮಂತರಾಜು, ಏನಿದು ಪಾರ್ಕಿಂಗ್ ಸಮಸ್ಯೆ? ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡಿ ಹನುಮಂತರಾಜು. ಪ್ರಮೋದ್, ಈಗಾಗಲೇ ರಾಜ್ಯ ಸರ್ಕಾರ ಪಾರ್ಕಿಂಗ್ ವಿಚಾರವಾಗಿ ಏನು ವಾರ್ಷಿಕವಾಗಿ 15ರಿಂದ 25,000ವರೆಗೂ ಪಾರ್ಕಿಂಗ್ ಶುಲ್ಕವನ್ನು ವಿಧಿಸಬೇಕು ಅಂತ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದ್ದು. ಇದಕ್ಕೆ ಈಗಾಗಲೇ ರಾಜ್ಯ ಸಚಿವರೇ ಕೂಡ ಈಗಾಗಲೇ ವಿರೋಧವನ್ನು ಕೂಡ ವ್ಯಕ್ತಪಡಿಸಿ ಏನು CMಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಈ ಏನು ಪಾರ್ಕಿಂಗ್ನ ಶುಲ್ಕದ ವಿವರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ಈಗಾಗಲೇ ಸರ್ಕಾರ ಇದನ್ನು ಮರುಪರಿಶೀಲನೆ ಮಾಡಬೇಕು, ಜೊತೆಗೆ ಈಗಾಗಲೇ ಏನು ಪಾರ್ಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಇರ್ತಕ್ಕಂಥ ಹಳೆ ಕಟ್ಟಡಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಈ ನೆಲೆಯಲ್ಲಿ ಅವರೆಲ್ಲರಿಗೂ ಕೂಡ ನಾವು ಶುಲ್ಕ ಹಾಕ್ತಾ ಹೋಗ್ತಿದ್ರೆ ವಾರ್ಷಿಕವಾಗಿ ಅವ್ರಿಗೂ ಕೂಡ ಹೊರೆ ಆಗುತ್ತೆ. ವಾಹನ ಸಾಲ, ಶಾಲಾ ಶುಲ್ಕ ಸೇರಿದಂತೆ ಇತರೆ ವಾರ್ಷಿಕ ಹೊರೆ ಕೂಡ ಅವರ ಮೇಲೆ ಇರುತ್ತೆ. ಅದ್ರ ಜೊತೆಗೆ ನಾವು ಪಾರ್ಕಿಂಗ್ನ ಶುಲ್ಕ ಕೂಡ ಅವರ ಮೇಲೆ ಆಗ್ತಾ ಹೋದರೆ ಅದೆಲ್ಲ ಒಂದು ಕಡೆ ಸರ್ಕಾರಕ್ಕೆ ಕೂಡ ಕೆಟ್ಟ ಹೆಸರನ್ನು ತರುತ್ತೆ ಅನ್ನೋದು ಕೂಡ ಪತ್ರವನ್ನು ಬರೆಯೋದ್ರ ಮೂಲಕ CM ಅವರ ಗಮನವನ್ನು ಸೆಳೆದಿದ್ದಾರೆ. ಜೊತೆಗೆ ಅಷ್ಟೇ ಅಲ್ಲದೆ ಈ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನೇ ತೀರ್ಮಾನ ಕೈಗೊಳ್ಳಂಗಿದ್ರು ಕೂಡ ಏನು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಜೊತೆಗೆ ಸಂಘ ಸಂಸ್ಥೆಗಳು ಹಾಗೂ ಏನು ಅಲ್ಲಿ ಏನು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಶಾಸಕರನ್ನು ಒಳಗೊಂಡಂತಹ ಒಂದು ಸಭೆಯನ್ನು ನಡೆಸಿ ಆ ಸಭೆಯಲ್ಲೂ ಕೂಡ ತೀರ್ಮಾನ ಕೈಗೊಂಡು ಆ ನಂತರ ಪಾರ್ಕಿಂಗ್ ಶುಲ್ಕವನ್ನು ಮಾಡಬೇಕು. ಅದಷ್ಟೇ ಅಲ್ಲದೆ ಪಾರ್ಕಿಂಗ್ ಶುಲ್ಕ ಏನೀಗ ವಾರ್ಷಿಕವಾಗಿ 15ರಿಂದ 25,000 ನಿಗದಿ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಕೂಡ ಎಲ್ಲೊಂದು ಕಡೆ ಅದರ ಪ್ರಮಾಣ ಏನು ಆ ಪ್ರಮಾಣ ಕೂಡ ಏನು ಈಗಾಗಲೇ ಶುಲ್ಕದ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಬೇಕು ಅಂತ ಕೂಡ ಈಗಾಗಲೇ ಏನು ರಾಮಲಿಂಗಾರೆಡ್ಡಿ ಅವರು ಖುದ್ದಾಗಿ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆಯೋ ಮೂಲಕ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ಲೊಂದು ಕಡೆ ಈಗ ಮುಂದೆ ಬರ್ತಕ್ಕಂಥ GB ಎಲೆಕ್ಷನ್ ಕಂಡಿಟ್ಟಿರೋ ಹಿನ್ನೆಲೆಯಲ್ಲಿ ಈ ಎಲ್ಲವೂ ಕೂಡ GB ಎಲೆಕ್ಷನ್ನಲ್ಲಿ ಏನು ಸರ್ಕಾರಕ್ಕೆ ಕೂಡ ಹೊಡೆತ ಬೀಳುತ್ತೆ. ಈ ನೆಲೆಯಲ್ಲಿ ಜೊತೆಗೆ ಪಾರ್ಕಿಂಗ್ಗೆ ಈಗಾಗಲೇ ಇರ್ತಕ್ಕಂಥ ಕಟ್ಟಡಗಳಲ್ಲಿ ನೀವು ಫೈನ್ ಹಾಕಿದ್ರೆ ಓಕೆ, ಈಗಾಗಲೇ ಹಳೆ ಕಟ್ಟಡದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಕುಟುಂಬಗಳಿಗೆ ನಾವು ಅದು ಫೈನನ್ನು ಹಾಕ್ತಾ ಹೋದರೆ ಅದೆಲ್ಲೊಂದು ಕಡೆ ಆ ಕುಟುಂಬಕ್ಕೂ ಹೊರೆ ಆಗುತ್ತೆ, ಜೊತೆಗೆ ಸರ್ಕಾರಕ್ಕೂ ಕೂಡ ಹಿನ್ನಡೆ ಆಗುತ್ತೆ ಅನ್ನೋದು ರಾಮಲಿಂಗಾರೆಡ್ಡಿ ಅವರ ವಾದ. ಪ್ರಮೋದ್.